ಪೀಟರ್ ಪ್ರಪಂಚಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ಪೀಟರ್ ಸಿನಿಮಾದ ಟೀಸರ್ ನೋಡಿದಾಗ ನನಗೆ ಅಂದರೆ ಸಾಮಾನ್ಯವಾಗಿ ಒಂದು ಸಿನಿಮಾದ ಗ್ಲಿಮ್ಸ್ಗಳನ್ನು ಬಿಟ್ಟಿರ್ತಾರಲ್ಲ, ಅಂದರೆ ಅದು ಟೀಸರ್ ಆಗಿರಲಿ, ಟ್ರೈಲರ್ ಆಗಿರಲಿ ಅಥವಾ ಒಂದು ಮೇಕಿಂಗ್ ವಿಡಿಯೋ ಆಗಲಿ, ಅದರದ್ದು ಕಂಪ್ಲೀಟ್ ಕಾಂಟೆಂಟ್ನ ಎಸೆನ್ಸನ್ನು ಹೇಳ್ತಾ ಹೋಗುತ್ತೆ. ಇಲ್ಲಿ ದೂರದರ್ಶನ ಎನ್ನುವಂಥ ಒಂದು ತುಂಬ ಸೆನ್ಸಿಬಲ್ ಆದಂತಹ ಸಿನಿಮಾನ ಮಾಡಿದಂತಹ ಸುಕೇಶ್ ಶೆಟ್ಟಿಯವರ ಮತ್ತೊಂದು ನಿರ್ದೇಶನದ ಸಿನಿಮಾ ಪೀಟರ್ ಸಿನಿಮಾದ ಪೋಸ್ಟರ್ ಬಿಟ್ಟಾಗಲೇ ಒಂದು ಕುತೂಹಲವನ್ನು ಅವರು ಮೂಡಿಸಿದ್ರು. ನಾನು ಅವ್ರ ಜೊತೆ ಮಾತಾಡಿದಾಗ ಇದು ಬೇರೆ ಥರದ ಸಿನಿಮಾ ಮಾಡ್ತಾಯಿದ್ದೀನಿ ಸರ್ ಅಂತ ಹೇಳಿದರು. ಅದು ಈ ಟೀಸರ್ ನೋಡಿದಾಗ ನನಗೆ ಒಂದಷ್ಟು ಭರವಸೆಗಳು ಮೂಡ್ತಾ ಇದ್ದಾವೆ. ಜೊತೆಗೆ ರಾಜೇಶ್ ಧ್ರುವ ಎನ್ನುವಂಥ ಒಬ್ಬ ತುಂಬ ಸೆನ್ಸಿಬಲ್ ಆದಂಥ ನಟ, ತುಂಬ ಇಂಟೆನ್ಸ್ ಆದಂಥ ಒಬ್ಬ ಕಲಾವಿದ. ಆತ ಇದಕ್ಕಿಂತ ಮುಂಚೆ ಸುಮಾರು ಟೆಲಿವಿಷನ್ಗಳಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿದ್ರು. ಜೊತೆಗೆ ಬಾಲಾಜಿ ಫೋಟೋ ಸ್ಟುಡಿಯೋ ಅನ್ನುವಂಥ ಒಂದು ಸಿನಿಮಾದಲ್ಲಿ ತುಂಬ ಮೇನ್ ಲೀಡರ್ಗೆ ಅವರು ಕಾಣಿಸ್ಕೊಂಡಿದ್ರು. ಅದು ಒಳ್ಳೆ ಸಿನಿಮಾ ಆಗಿತ್ತು. ಇದು ಪೀಟರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೋಡಿದಾಗ, ಅಂದರೆ ಇದು ಒಂದು ಇಂಟೆನ್ಸ್ ಆದಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಪಾಯಿಂಟ್ ಇರುವಂತಹ ಒಂದು ಮಿಸ್ಟ್ರಿ ಇರುವಂತಹ ಸಬ್ಜೆಕ್ಟ್ ಅನಿಸುತ್ತೆ. ಜೊತೆಗೆ ಇಲ್ಲಿ ರಾಜೇಶ್ ಧ್ರುವ ಅವ್ರ ಜೊತೆಗೆ ಜಾನ್ವಿ ರಾಯಲ್ ಅವರು ಕೂಡ ಇದ್ದಾರೆ. ಈ ಸಿನಿಮಾದ ಕಾಂಟೆಂಟು ಬಹುಶಃ ಒಂದು ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಸಸ್ಪೆನ್ಸ್ ಒಂದು ಅಂಶವನ್ನು ಇದು ಕ್ಯಾರಿ ಮಾಡಿದೆ. ಇಲ್ಲಿ ಚೆಂಡೆ ಅನ್ನುವಂತಹ ಒಂದು ಪದವನ್ನು ಬಳಸಿದ್ದಾರೆ, ಅಂದರೆ ಅದೊಂದು ಇನ್ಸ್ಟ್ರೂಮೆಂಟು. ಪೀಟರ್ ಸಿನಿಮಾದ ಬಹಳಷ್ಟು ಅಪ್ಡೇಟ್ಗಳನ್ನು ನಾವು ಸುಕೇಶ್ ಅವ್ರ ಮೂಲಕ ನೋಡಿದಾಗ ಇದು ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾವಾಗ ಟೀಸರ್ ನೋಡಿದಾಗ ಈ ಟೀಸರಲ್ಲಿ ರಾಜೇಶ್ ಧ್ರುವ ಅವರ ಬಹಳಷ್ಟು ಶೇಡ್ಗಳನ್ನು ನಾವು ನೋಡ್ತೀವಿ. ಜೊತೆಗೆ ಜಾನ್ವಿ ರಾಯಲ್ ಅವರು ಕೂಡ ಕಾಣಿಸ್ತಾರೆ. ಜೊತೆಗೆ ಆ ಹಳ್ಳಿಯ ವಾತಾವರಣ ಕಾಣುತ್ತೆ. ಜೊತೆಗೆ ಒಂದು ಭಯಾನಕವಾದಂತಹ ಕತ್ತಲೆ ಪ್ರಪಂಚದೊಳಗಡೆ ಪೀಟರ್ ಅಂದರೆ ಏನು, ಪೀಟರ್ ಅಂದರೆ ಯಾರು, ಪೀಟರ್ ಅನ್ನುವಂತಹ ವಿಷಯ ಯಾವ ಕಾರಣಕ್ಕೆ ಇಲ್ಲಿ ತುಂಬ ರಿಜಿಸ್ಟರ್ ಆಗಿ ಕಾಡ್ತಾ ಹೋಗುತ್ತೆ ಅನ್ನುವಂಥದ್ದು ಕುತೂಹಲ. ಪೀಟರ್ ಸಿನಿಮಾದ ಟೀಸರ್ ನಮಗಂತೂ ಒಂದು ಥ್ರಿಲ್ಲಿಂಗ್ ಮೂಮೆಂಟನ್ನು ಕೊಟ್ಟಿದೆ. ಇದರ ನಿರ್ಮಾಪಕರಿಗೆ ಮತ್ತು ವೃದ್ಧಿ ಸ್ಟುಡಿಯೋಸ್ ಬ್ಯಾನರಲ್ಲಿ ಬಂದಂತಹ ಪೀಟರ್ ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ದೂರದರ್ಶನ ಸಿನಿಮಾದ ನಂತರ, ಅಂದರೆ ಸುಕೇಶ್ ಶೆಟ್ಟಿ ಅವರು ಮಾಡುವಂತಹ ಸಿನಿಮಾ ಯಾವ ಜಾನರ್ನ ಸಿನಿಮಾ ಆಗಿರುತ್ತೆ ಅನ್ನುವಂತಹ ಕುತೂಹಲ ಇತ್ತು. ಬಟ್ ಲಾಸ್ಟ್ ಟೈಮ್ ಅವರು ಪೋಸ್ಟರ್ ಬಿಟ್ಟಾಗಲೇ ಒಂದು ಕ್ರಿಯೇಟಿವಿಟಿನ ತೋರಿಸಿದ್ರು. ಜೊತೆಗೆ ನಟನೆಗೆ ತುಂಬ ಸ್ಪೇಸ್ ಬೇಕಾಗುವಂತಹ ಒಬ್ಬ ಕಲಾವಿದ ಅಂದರೆ ಅದು ರಾಜೇಶ್ ಧ್ರುವ. ಈಗಲೂ ಕೂಡ ಟೆಲಿವಿಷನಲ್ಲಿ ತುಂಬ ಬ್ಯುಸಿ ಇರುವಂತಹ ನಟ. ಭರವಸೆಗಳನ್ನು ಇಟ್ಕೊಂಡಂತಹ ಮತ್ತು ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಸುಕೇಶ್ ಶೆಟ್ಟಿ ಥರದ ಪ್ರತಿಭಾವಂತ ಬರಹಗಾರರು, ನಿರ್ದೇಶಕರಿಗೆ ಸಕ್ಸಸ್ ಸಿಗಬೇಕು. ಪೀಟರ್ ಸಿನಿಮಾದ ಟೀಸರ್ ನೋಡಿದಾಗ ವಾವ್ ಫ್ಯಾಕ್ಟರ್ ತುಂಬ ಇದೆ. ಒಂದು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮೂಮೆಂಟು, ಒಂದು ಮಿಸ್ಟ್ರಿ ಇರುವಂತಹ ಕಥೆ ಇದಾಗಿರುತ್ತೆ. ಜೊತೆಗೆ ಟೀಸರಲ್ಲಿ ಎಲ್ಲೂ ಕೂಡ ಇನ್ನೂ ಬಿಟ್ಟು ಕೊಟ್ಟಿಲ್ಲ, ಒಂದು ಕುತೂಹಲವನ್ನು ಅವರು ಹಾಗೆ ಉಳಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪೀಟರ್ ಸಿನಿಮಾದ ಮತ್ತಷ್ಟು ಅಪ್ಡೇಟ್ಗಳಂದರೆ ಅದು ಟ್ರೇಲರ್ ಆಗಿರ್ಬೋದು, ಅಥವಾ ಒಂದಷ್ಟು ಸಾಂಗ್ಸ್ಗಳಾಗಿರ್ಬೋದು, ಅಥವಾ ಒಂದಷ್ಟು ಮೇಕಿಂಗ್ ಅಪ್ಡೇಟನ್ನು ನೋಡಿದಾಗ ನಿಮಗೆ ಮತ್ತಷ್ಟು ಒಳ್ಳೊಳ್ಳೆಯ ಎಲಿಮೆಂಟ್ಸ್ಗಳು ಸಿಗ್ತವೆ ಅನ್ನುವಂತಹ ಭರವಸೆ ನನಗಿದೆ. ಹಾಗಿದ್ರೆ ಪೀಟರ್ನ ಸೃಷ್ಟಿಕರ್ತ ಸುಕೇಶ್ ಶೆಟ್ಟಿ ಅವರಿಗೆ ಶುಭವಾಗಬೇಕು. ಜೊತೆಗೆ ನಮ್ಮ ಕನ್ನಡದ ಪ್ರತಿಭಾವಂತ ನಟ ರಾಜೇಶ್ ಧ್ರುವ ಕೂಡ ಗೆಲ್ಲಬೇಕು. ಟೀಸರ್ಗೆ ನಮ್ಮ ಕಡೆಯಿಂದ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಸಿಕ್ಕಿದೆ. ಪೀಟರ್ ಚಿತ್ರತಂಡಕ್ಕೆ ಶುಭವಾಗಲಿ. ಟೀಸರ್ ಸೂಪರ್.